ನಮಸ್ಕಾರ ಎಲ್ಲರಿಗೂ ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದರ ಲಿಂಕ್ನ ವಾಟ್ಸಪ್ನಲ್ಲಿ ಶೇರ್ ಮಾಡಿರಿ. ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲಿಂಕ್ ಬರುತ್ತೆ, ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ನೋಡಲಿ. ಸೊ ನಾವಿವತ್ತು ನೋಡೋಣ ಗಣಿತ 7ನೇ ತರಗತಿಯ ಭಾಗ 1. ಇದು ನ್ಯೂ ಸಿಲೆಬಸ್ ಪ್ರಕಾರ ಇದೆ. ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಅಧ್ಯಾಯ 1 ಪೂರ್ಣಾಂಕಗಳು ಪಾರ್ಟ್ 1 ಇವತ್ತಿನ ದಿನ ನೋಡೋಣ. ಅಭ್ಯಾಸ ಪ್ರಶ್ನೋತ್ತರಗಳು 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ನೋಟ್ಸ್ ಆಯ್ತಾ. ಸೊ 7ನೇ ತರಗತಿ ಸಿಲೆಬಸ್ ಕೂಡ ಚೇಂಜ್ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳಿಕೆ ವೀಕ್ಷಣೆ ಕೊಟ್ಟಿದ್ದಾರೆ, ನಿಮ್ಮ ಬುಕ್ ನಲ್ಲಿ ಇದೆ ಇದು ಟೇಬಲ್. ಸೊ ನಾನು ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದು 17 + 23 40, ಫಲಿತಾಂಶವು ಒಂದು ಪೂರ್ಣಾಂಕ. ಎರಡನೇದು -10 + 3 -7, ಫಲಿತಾಂಶ ಒಂದು ಪೂರ್ಣಾಂಕ. ಇದು ಹೇಗೆ ಬಂತಂದ್ರೆ -10 + 3, ಇದರಲ್ಲಿ ದೊಡ್ಡದು ಯಾವ್ದಿದೆ 10, ಅದರ ಚಿಹ್ನೆ ಯಾವ್ದಿದೆ ಮೈನಸ್, +3 ಯಾವ್ದಿದೆ ಪ್ಲಸ್ ಇದೆ. ಸೊ ಇದರಲ್ಲಿ 3 - 10 -7 ಆಯ್ತಾ. ಮೂರನೇದು -75 + 18 -57, ಅಂದ್ರೆ 18 -75ಕ್ಕಿಂತ ಚಿಕ್ಕದು. ಸೊ ಅದಕ್ಕೋಸ್ಕರ -57, ಫಲಿತಾಂಶ ಒಂದು ಪೂರ್ಣಾಂಕ. ನಾಲ್ಕನೇ ಪ್ರಶ್ನೆ 19 + -25, ಇಲ್ಲೇನಾಗುತ್ತೆ ಅಂದ್ರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. -25 + 19 -6, ಫಲಿತಾಂಶ ಒಂದು ಪೂರ್ಣಾಂಕ. ಐದನೇ ಪ್ರಶ್ನೆ 27 + -27, ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಆಗುತ್ತೆ. 27 - 27 0, ಫಲಿತಾಂಶವು ಒಂದು ಪೂರ್ಣಾಂಕ. ಆರನೇ ಪ್ರಶ್ನೆ -20 + 0 -20, ಫಲಿತಾಂಶ ಒಂದು ಪೂರ್ಣಾಂಕ. ಏಳನೇ ಪ್ರಶ್ನೆ -35 + -10, ಪ್ಲಸ್ ಇಂಟು ಮೈನಸ್ -35 - 10 -45, ಫಲಿತಾಂಶ ಒಂದು ಪೂರ್ಣಾಂಕ ಅಂತ ಹೇಳ್ಬೋದು. ಅದಾದ್ಮೇಲೆ ಎರಡನೇ ಟೇಬಲ್ ಕೂಡ ಕೊಟ್ಟಿದ್ದಾರೆ, ಹೇಳಿಕೆ ವೀಕ್ಷಣೆ. ಮೊದಲನೇದು 7 - 9 -2, ಯಾಕಂದ್ರೆ 9 ದೊಡ್ಡದಿದೆ, ಅದರ ಹಿಂದಿನ ಸಂಖ್ಯೆ ಚಿಹ್ನೆನ ಇಲ್ಲಿ ಬರೀರಿ, ಫಲಿತಾಂಶ ಒಂದು ಪೂರ್ಣಾಂಕ. ಎರಡನೇದು 17 -20, ಬ್ರಾಕೆಟ್ ನಲ್ಲಿ -21 ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 21 + 17 ಕೂಡಬೇಕು 38, ಫಲಿತಾಂಶ ಒಂದು ಪೂರ್ಣಾಂಕ. ಮೂರನೇದು -8 ಇನ್ ಬ್ರಾಕೆಟ್ ಅಲ್ಲಿ -14, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ +14 -8 ಎಷ್ಟು 6 ಉಳಿಯುತ್ತೆ, +6 ಅಂದ್ರೆ 6 ಉಳಿಯುತ್ತೆ, ಫಲಿತಾಂಶ ಒಂದು ಪೂರ್ಣಾಂಕ. ನಾಲ್ಕನೇದು -21 -, ಇಲ್ಲಿ ಹೇಳಿದೀನಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 10, ಆದ್ದರಿಂದ -11 ಉಳಿಯುತ್ತೆ. ಅಂದ್ರೆ 21ರಲ್ಲಿ 10 ಹೋದ್ರೆ ಎಷ್ಟು 11, 21ರ ಚಿಹ್ನೆ ಯಾವ್ದಿದೆ ಇಲ್ಲಿ ಮೈನಸ್ ಇದೆ, ಮೈನಸ್ ಅನ್ನ ಬರೀರಿ, ಫಲಿತಾಂಶ ಒಂದು ಪೂರ್ಣಾಂಕ. ಇನ್ನು ಐದನೇದು 32 -17, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, +17, ಇದು 32 ಇದೆ, 32 + 17 49, ಫಲಿತಾಂಶವು ಒಂದು ಪೂರ್ಣಾಂಕ. ಅದೇ ರೀತಿ ಆರನೇದು -18, ಮೈನಸ್ ಇಂಟು ಮೈನಸ್ ಪ್ಲಸ್ 18 ಆಗುತ್ತೆ ಇದು. ಸೊ -18 + 18 0, ಫಲಿತಾಂಶ ಒಂದು ಪೂರ್ಣಾಂಕ. ಏಳನೇದು -29 -0 -29, ಫಲಿತಾಂಶ ಒಂದು ಪೂರ್ಣಾಂಕ. ಅದೇ ರೀತಿ ಇನ್ನು 1.1.5 ಸಂಕಲನದ ಅನನ್ಯತಾಂಶ ಅಂತ ಇದೆ ಆಯ್ತಾ. ಯಾವುದೇ ಪೂರ್ಣಾಂಕಕ್ಕೆ 0ಯನ್ನು ಸೇರಿಸಿದಾಗ ಅದೇ ಪೂರ್ಣಾಂಕವನ್ನು ಪಡೆಯುತ್ತೇವೆ ಆಯ್ತಾ. ಪೂರ್ಣ ಸಂಖ್ಯೆಗಳಿಗೂ 0 ಸಂಕಲನದ ಅನನ್ಯತಾಂಶ, ಪೂರ್ಣಾಂಕಗಳಿಗೂ ಇದೇ ಸಂಕಲನದ ಅನನ್ಯತಾಂಶವಾಗುತ್ತದೆಯೇ ಕೇಳಿದರೆ ಮುಂದಿನವುಗಳನ್ನ ನೋಡೋಣ. ಅದಾಗುವುದಿಲ್ಲ ಆಕ್ಚುಲಿ, ಯಾಕಂದ್ರೆ ಇಲ್ಲಿ ಮೊದಲನೇದು ನೋಡಿ -8 + 0, ಇದು ಪೂರ್ಣಾಂಕ ಇದೆ, ಇದು 0 ಇದೆ, ಪೂರ್ಣಾಂಕ ಅದೇ ಬರುತ್ತೆ ಆಯ್ತಾ. -8 + 0 -8. ಎರಡನೇದು 0 + -8 ಅದಾದ್ಮೇಲೆ ಮೂರನೇದು -23 + 0 -23. ಫೋರ್ತ್ ಒನ್ 0 + -37 = -37. ಐದನೇದು 0 ಪ್ಲಸ್ ಬ್ರಾಕೆಟ್ ನಲ್ಲಿ -59 -59. ಅದೇ ರೀತಿ ಇನ್ನು ಆರನೇದು 0 + -43
ಎಷ್ಟು ಬರುತ್ತೆ? -43 ಬರುತ್ತೆ. 7ನೇದು -61 + 0 -61 ಬರುತ್ತೆ. ಅದಾದ್ಮೇಲೆ ಕೊನೆಯದು 0 + 0 0. ಅದಾದ್ಮೇಲೆ ಇನ್ನು ಅಭ್ಯಾಸ 1.1 ಮೊದಲನೇದು ಎ, ಮೊತ್ತ -7 ವ್ಯತ್ಯಾಸ -10 ಸಿ, ವ್ಯತ್ಯಾಸ 0 ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಇದೆ. ಉತ್ತರ ಎ ನೋಡೋಣ. ಮೊದಲು ಮೊತ್ತ ಎಷ್ಟಾಗಿರ್ಬೇಕು? -7. ಅಂದ್ರೆ ಇಲ್ಲಿ ಏನ್ ಮಾಡೋದು? -3 ಮೊತ್ತ ಅಂದ್ರೆ ಎಡಿಷನ್ ಮಾಡಬೇಕು. ಓಕೆ, -3 ಪ್ಲಸ್ ಬ್ರಾಕೆಟ್ ನಲ್ಲಿ -4 ಆಯ್ತಾ, ಈಸ್ ಈಕ್ವಲ್ ಟು -7 ಐತಲ್ವಾ. -3 ಪ್ಲಸ್ ಬ್ರಾಕೆಟ್ ನಲ್ಲಿ -4 ಅಂದ್ರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. -3 -4 -7. ಒಂದು ಜೊತೆ ಪೂರ್ಣಾಂಕ ಯಾವುದು? -3 -4 ನಾವಿಲ್ಲಿ ತಗೊಂಡಿದ್ದೇವೆ ನೋಡಿ, 2. ಅದಾದ್ಮೇಲೆ ಬಿ, -15 ಮೈನಸ್ ಬ್ರಾಕೆಟ್ ನಲ್ಲಿ -5 ಇಸ್ ಈಕ್ವಲ್ ಟು -10. ಎಷ್ಟು ಬರಬೇಕಿದೆ? ವ್ಯತ್ಯಾಸ ಕೇಳಿದ್ದಾರೆ. ಇಲ್ಲಿ ವ್ಯತ್ಯಾಸ ಅಂದ್ರೆ ಮೈನಸ್, ವ್ಯವಕಲನ ಮಾಡಬೇಕು ಆಯ್ತಾ. ಅದಾದ್ಮೇಲೆ -15 ಇಲ್ಲಿ ಬರುತ್ತೆ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +5 ಆಯ್ತು. -15 + 5 ಎಷ್ಟು? -10 ಆಯ್ತಲ್ವಾ ವ್ಯತ್ಯಾಸ. ಒಂದು ಜೊತೆ ಪೂರ್ಣಾಂಕಗಳು ಯಾವ್ದಿದು? -15 -5 ಆಯ್ತಾ. ಅದಾದ್ಮೇಲೆ ಸಿ, ವ್ಯತ್ಯಾಸ 0 ಕೇಳಿದ್ದಾರೆ. ಮೈನಸ್ ವ್ಯತ್ಯಾಸ ಅಂದ್ರೆ ವ್ಯವಕಲನ ಮಾಡಬೇಕು. ಓಕೆ, ಮೊತ್ತ ಅಂದ್ರೆ ಎಡಿಷನ್ ಮಾಡಬೇಕು. -10 ಮೈನಸ್ ಆಫ್ ಬ್ರಾಕೆಟ್ ನಲ್ಲಿ -10 ಬರ್ಕೊಳ್ಳಿ, ಅಂದ್ರೆ ಮೈನಸ್ ಇಂಟು ಮೈನಸ್ 10 ಆಗುತ್ತೆ, ಅಂದ್ರೆ +10 ಆಯ್ತಾ. -10 ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +10 ಎಷ್ಟು? -10 + 10 ಎಷ್ಟು? 0. ಒಂದು ಜೊತೆ ಪೂರ್ಣಾಂಕಗಳು -10 -10. ಇವುಗಳ ವ್ಯತ್ಯಾಸ ಯಾವಾಗಲೂ 0 ಆಗಿರುತ್ತದೆ. ಅದಾದ ಮೇಲೆ ಇನ್ನು ಮುಂದೆ ಹೋಗೋಣ. ಎರಡನೆಯದು ಎ, ಏನಿದೆ? ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ. ಬಿ, ಮೊತ್ತ 5 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕ ಬರೆಯಿರಿ. ಸಿ, ವ್ಯತ್ಯಾಸ -3 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ. ಉತ್ತರ ಎ. ಇಲ್ಲೇನು ಹೇಳಿದರೆ ಯಾವ್ದಾದ್ರು ಬರೀರಿ ನಡೆಯುತ್ತೆ, ಜೊತೆ ಋಣ ಪೂರ್ಣಾಂಕ. ಋಣ ಅಂದ್ರೆ ಮೈನಸ್ ಅಂದ್ರೆ ನೆಗೆಟಿವ್. -4 ಮೈನಸ್ ಆಫ್ -12 ಇಸ್ ಈಕ್ವಲ್ ಟು 8. ವ್ಯತ್ಯಾಸ ಎಷ್ಟು? 8 ಬರಬೇಕು. ವ್ಯತ್ಯಾಸ ಅಂದ್ರೆ ವ್ಯವಕಲನ ಮಾಡಬೇಕು. ಸೊ ಒಂದು ಜೊತೆ ಋಣ ಪೂರ್ಣಾಂಕಗಳು -4 ಮತ್ತು -12. ಅದೇ ರೀತಿ ಇನ್ನು ಬಿ ನೋಡಬಹುದು ನೀವು, -5 + 10. ಇಲ್ಲೇನ್ ಕೇಳಿದರೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕ. -5 ಇದು ಋಣ ಪೂರ್ಣಾಂಕ, +10 ಇದು ಧನ ಪೂರ್ಣಾಂಕ. ಉತ್ತರ ಎಷ್ಟು ಬಂತು? -5. ಮೊತ್ತ ಎಷ್ಟು? -5. ಓಕೆ, ಸೊ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕ ಯಾವುದು? -5 + 10. ಯಾವ್ದ್ರಲ್ಲಿ? ಇದು ಎರಡನೇದರಲ್ಲಿ. ಇದು +10 ಬರೆದ್ರು ನಡೆಯುತ್ತೆ, ಬರೆದಿದ್ದು ನಡೆಯುತ್ತೆ, ಆದ್ರೂ ಕೂಡ ಇಲ್ಲಿ ಬರಿಬೇಕು. ಸಿ, -7 + 4 ಈಕ್ವಲ್ ಟು -3. ಇಲ್ಲಿ ಏನಿದೆ? ವ್ಯತ್ಯಾಸ ಇದೆ. ಅಂದ್ರೆ ವ್ಯತ್ಯಾಸ ಅಂದ್ರೆ ವ್ಯವಕಲನ ಮಾಡುವುದು. ಸೊ ಇದನ್ನ ನಾನು 4 ಈ ಕಡೆ ಬರ್ಕೊಳ್ತೀನಿ, -7 ಈ ಕಡೆ ಬರ್ಕೊಳ್ತೀನಿ. ಸೊ ಅದು ವ್ಯವಕಲನ ಅಂದ್ರೆ ಇದು ವ್ಯತ್ಯಾಸ ಆಗುತ್ತೆ. ಸೊ ಅದು -3 ಆಗುತ್ತೆ. ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕ. -7 + 4. ಸೊ ಇದನ್ನ 4 ಈ ಕಡೆ ತಗೊಳ್ಳಿ, ಮೈನಸ್ನ ಈ ಕಡೆ ತಗೊಳ್ಳಿ ಆಯ್ತಾ. ಅದಾದ್ಮೇಲೆ ಇನ್ನು ಮೂರನೆಯದು, ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ 3 ಸುತ್ತುಗಳಲ್ಲಿ ಎ ತಂಡವು -40 10 0 ಅಂಕಗಳನ್ನು ಮತ್ತು ಬಿ ತಂಡವು 10 0 -40 ಅಂಕಗಳನ್ನು ಗಳಿಸಿದವು. ಯಾವ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿತು? ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳನ್ನು ಸಂಕಲನ ಮಾಡಬಹುದೇ? ಉತ್ತರ ಎ ತಂಡ ಗಳಿಸಿದ ಅಂಕಗಳು. -40 ಬರ್ಕೊಳ್ಳಿ, ಪ್ಲಸ್ ಅಂದ್ರೆ ಅವುಗಳನ್ನೆಲ್ಲ ಕೂಡಿಸ್ಬೇಕಲ್ಲ, +10 ಇದೆ 10 ಬರ್ಕೊಳ್ಳಿ, 0 ಇದೆ 0 ಬರ್ಕೊಳ್ಳಿ, ಇಸ್ ಈಕ್ವಲ್ ಟು -40 + 10 -30 ಬಂತ. ಇನ್ನು ಬಿ ತಂಡ ಗಳಿಸಿದ ಅಂಕಗಳು 10 ಬರ್ಕೊಳ್ಳಿ ಆಯ್ತಾ, +0 ಬರ್ಕೊಳ್ಳಿ, ಪ್ಲಸ್ ಬ್ರಾಕೆಟ್ ಅಲ್ಲಿ -40 ಕೊಟ್ಟಿದ್ದಾರೆ, -40 ಈಸ್ ಈಕ್ವಲ್ ಟು -10 + 10 -40 + 10 ಎಷ್ಟಾಗುತ್ತೆ? -30 ಆಗುತ್ತೆ. ಆದ್ದರಿಂದ ಇಲ್ಲಿ ಯಾವ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿಲ್ಲ. ಎರಡೂ ತಂಡಗಳು ಸಮಾನ ಅಂಕಗಳನ್ನು ಗಳಿಸಿವೆ. ಹೌದು, ನಾವು ಯಾವುದೇ ಕ್ರಮದಲ್ಲೂ ಕೂಡ ಪೂರ್ಣಾಂಕಗಳನ್ನು ಸಂಕಲನ ಮಾಡಬಹುದು. ನೀವು 40 ಈ ಕಡೆ ಬರೀರಿ, 10 ಈ ಕಡೆ ಬರೀರಿ, 0ನ ಮೊದಲು ಬರೆದು 10ನ ಕೊನೆಯಲ್ಲಿ ಬರೆದ್ರು ನಡೆಯುತ್ತೆ. ಹೆಂಗಾದ್ರೂ ಮಾಡಿ ಉತ್ತರ ಸೇಮ್ ಬರುತ್ತೆ. ಸೊ ಅದನ್ನೇ ಅವರು ಕೇಳಿದ್ದಾರೆ.
ಹೌದು, ನಾವು ಯಾವುದೇ ಕ್ರಮದಲ್ಲೂ ಕೂಡ ಪೂರ್ಣಾಂಕಗಳ ಸಂಕಲನ ಮಾಡಬಹುದು ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ ಇದೆ ನೋಡಿ. ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ. ಮೊದಲನೇದು -5 ಪ್ಲಸ್ -8 ಈಸ್ ಈಕ್ವಲ್ ಟು -8 ಇಲ್ಲಿ ಬರೆದಿದ್ದಾರೆ, ನಾವು -5 ಆ ಕಡೆ ಬರೆಯೋಣ. ನಾನು ಏನ್ ಹೇಳಿದ್ದೇನೆ, ಹೌದು ಯಾವುದೇ ಕ್ರಮದಲ್ಲೂ ಕೂಡ ಪೂರ್ಣಾಂಕಗಳ ಸಂಕಲನ ಮಾಡಬಹುದು. ನಾವು -5ನ ಮೊದಲು ಬರೆದ್ರೆ ಇಲ್ಲ, -5 -8 ಇದೆ, ನಾವು ಅದನ್ನ ಉಲ್ಟಾ ಮಾಡೋಣ, ಅಂದ್ರೆ ಕೂಡಿಸುವುದಕ್ಕೆ. -8 ಇದು ಎರಡನೇದು ಇದೆಲ್ಲ, ಇದನ್ನ ಮೊದಲನೇದು ಬರ್ಕೊಳ್ಳಿ, ಅದಾದ್ಮೇಲೆ ಇದು ಕೊನೆಗೆ ಹೋಗುತ್ತೆ, -5 ಬಿಟ್ಟ ಸ್ಥಳದಲ್ಲಿ ಬರುತ್ತೆ. ಎರಡನೇದು ನೋಡಿ, -53 ಉತ್ತರ ಕೊಟ್ಟಿದ್ದಾನೆ, -53. ಇದು ಕೂಡ ಸೇಮ್ ಬರಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು, 0 ಇಟ್ಟುಬಿಡಿ, ಆಯ್ತಾ. ಅದಾದ್ಮೇಲೆ ಇನ್ನು ಮೂರನೇದು 17 ಪ್ಲಸ್ 0 ಈಕ್ವಲ್ ಟು 0. ಇಲ್ಲಿ ಆಕ್ಚುಲಿ 0 ಬರಲ್ಲ, ಇಲ್ಲಿ -17 ಬರ್ಕೊಳ್ಳಿ. ಇಲ್ಲಿ 0 ಬರ್ಕೊಳ್ಬೇಡಿ, ಇಲ್ಲಿ -17 ಬರ್ಕೊಳ್ಳಿ, ಇಲ್ಲಿ 0 ಬರ್ಕೊಳ್ಬೇಡಿ, ಸಾರಿ. ನಾಲ್ಕನೇದು 13 ಪ್ಲಸ್ -12 ಪ್ಲಸ್ -7 ಬರ್ಕೊಳ್ಳಿ ಇಲ್ಲಿ, ಆಯ್ತಾ. ಇಲ್ಲಿ ಈ ಬಿಟ್ಟ ಸ್ಥಳದಲ್ಲಿ -7. ಅದಾದ್ಮೇಲೆ ಐದನೇದು -4 ಪ್ಲಸ್ 15 ಪ್ಲಸ್ ಬ್ರಾಕೆಟ್ ನಲ್ಲಿ -3 ಬ್ರಾಕೆಟ್ ಕಂಪ್ಲೀಟ್. ಅದಾದ್ಮೇಲೆ -4 ಇದನ್ನ ಇಲ್ಲಿ ಬರ್ಕೊಂಡಿದ್ದಾರೆ, ಇದನ್ನ ಇಲ್ಲಿ ಬರ್ಕೊಂಡಿದ್ದಾರೆ, ಪ್ಲಸ್ ಇದು -3 ಹೇಗಿರುತ್ತಲ್ಲ ಅದು ಹಾಗೆ ಕೊನೆಗೆ ಬರುತ್ತೆ. ಸೊ ನೀವು ಒಂದು ಸಿಂಪಲ್ ಹೇಳ್ತೀನಿ, ಇವುಗಳನ್ನ ಕ್ಯಾಲ್ಕುಲೇಟರ್ ನಲ್ಲಿ ಹೊಡೆದ್ರೆ ಕರೆಕ್ಟ್ ಆನ್ಸರ್ ಬರುತ್ತೆ, ಬಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡಿ ಆಕ್ಚುಲಿ. ಮೂರನೇದು ಇಲ್ಲಿ 17, ಇಲ್ಲಿ -17 ಬರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ -17 ಬರುತ್ತೆ, 0 ಅಲ್ಲ ಇದು. ಓಕೆ, ಅದು ಮಿಸ್ಟೇಕ್ ಆಗಿದೆ ನನ್ನ ಕಡೆಯಿಂದ, ಆಯ್ತಾ. ಸೊ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಪ್ಪದೇ ಶೇರ್ ಮಾಡಿರಿ. ನಾವು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.